ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ದಿನ ಹೇಗಾಯಿತು ಅಂತ ನೋಡೋಣ. ಹಾಗೆ ಏನೇನು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ ಮತ್ತು ಏನು ಸ್ಟೋರೀಸ್ ಇಂಟ್ರೆಸ್ಟಿಂಗ್ ಇಲ್ಲ ಅನ್ನೋದ್ರ ಬಗ್ಗೆನೂ ಇವತ್ತು ಡಿಸ್ಕಸ್ ಮಾಡೋಣ. ನಿನ್ನೆ ಅಂಗಡಿ ಹತ್ರ ನುಗ್ಗೆಕಾಯಿ ತೊಗೊಂಡಿದ್ದೆ. ಸರಿ, ಇವತ್ತು ಚೆನ್ನಾಗಿ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಕುಕ್ಕರ್ನಲ್ಲಿ ಬೇಳೆ ಹಾಕ್ಬಿಟ್ಟು ಇಟ್ಟರೆ ಅದು ನೋಡಿದ್ರೆ ಯಾವಾಗ ನೀಟಾಗಿ ಸ್ಟವ್ ಕ್ಲೀನ್ ಮಾಡ್ತಾರೆ. ಸಾಧಾರಣವಾಗಿ ನಾವು ಸ್ಟವ್ ನೀಟಾಗಿ ಯಾವಾಗಲೂ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡೋದು ನೋಡಿ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಬೆಳಗ್ಗಿಟ್ಟರೆ ಅದೆಲ್ಲ ಉಕ್ಕಿ ಮತ್ತೆ ಸ್ಟವೆಲ್ಲ ಗಲೀಜಾಗೋಯಿತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಇನ್ನು ಹಾಗೆ ಬಿಟ್ಟರೆ ಮತ್ತೆ ಗಟ್ಟಿಯಾಗ್ಬಿಟ್ಟು ಗಲೀಜಾಗ್ಬಿಟ್ಟು ಅಂದ್ಬಿಟ್ಟು ಒರೆಸ್ಕೊಂಡೆ. ಇದು ಬಂದು ಯುಗಾದಿ ಹಬ್ಬದ ಹಿಂದಿನ ದಿನ ಮಾಡ್ತಿರೋ ಬ್ಲಾಗು. ಆ್ಯಕ್ಚುಲಿ ಏನಂತಾರೆ, ನಾನು ನಾಳೆ ಹಬ್ಬ ಇರುತ್ತೆ, ಸೊ ತುಂಬಾ ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಅಡುಗೆ ಮಾಡಿ ಮುಗಿಸ್ಕೊಬಿಟ್ರೆ ಸಂಜೆ ಬಂದು ದೇವಸ್ಥಾನನೆಲ್ಲ ತೊಳ್ಕೊಂಡು ಅದು ಇದು ಕೆಲಸ ಅಂತ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಅಡುಗೆ ಮಾಡಿಕ್ಬಿಟ್ಟೆ. ಮತ್ತು ಇನ್ನೊಂದೇನಿದೆ, ನನ್ನ ಗ್ರಾಚಾರ ನುಗ್ಗೆಕಾಯಿ ತಿಂದು ತುಂಬಾ ದಿನ ಆಗೋಗಿತ್ತು. ಸೊ ನುಗ್ಗೆಕಾಯಿ ಸಿಕ್ಕರೆ ಚೆನ್ನಾಗಿರೋ ಫ್ರೆಶ್ ಆಗಿರೋ ನುಗ್ಗೆಕಾಯಿ ಸಾರು ಮಾಡೋಣ ಅಂತಂದ್ಬಿಟ್ಟು ತುಂಬ ದಿನದ ವೆಯ್ಟ್ ಮಾಡ್ತಿದ್ದೆ. ಅಂತೂ ಇಂತೂ ಮನೆ ಹತ್ರ ಮನೆ ಹತ್ರ ಎಲ್ಲ ಆ್ಯಕ್ಚುಲಿ ಅಂಗಡಿ ಹತ್ರ ಬಂತು ಅಂತ ತೊಗೊಂಡಿದ್ದೆ. ಬಟ್ ಆ ಸಾರು ಮಾಡಿದ್ಮೇಲೆ ಗೊತ್ತಾಗೋಯಿತು ನುಗ್ಗೆಕಾಯಿ ಅಂತ ತುಂಬಾ ಚೆನ್ನಾಗಿ ಬಲ್ತೋಗಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ ಅಂತ ಅದೆಲ್ಲ ಮಾಡಿದ್ದಾಯಿತು. ಇನ್ನು ಕತ್ಲು ಹಾಗೆ ಇದ್ದಿದ್ದರಿಂದ ನಮ್ಮನೆ ಮುಂದೆ ಒಂದು ಮರ ಇದೆ. ಆ ಮರದಲ್ಲಿ ಜೇನು ಗೂಡು ಕಟ್ಟಿದೆ. ಸೊ ಆ ಜೇನು ಗೂಡು ಕಟ್ಟಿರೋದ್ರಿಂದ ನೋಡಿ, ಇರೋ ಜೇನು ಹುಳಗಳೆಲ್ಲ ಬಂದು ನಮ್ಮ ಮನೆಯಲ್ಲಿ ಲೈಟಿಂಗ್ಸ್ ಎಲ್ಲ ಏನಾಗಿದೆ ಹೊರಗಡೆ ಲೈಟ್ಗಳೆಲ್ಲ ಇತ್ತಲ್ಲ ಎಲ್ಲ ಬಂದು ಫುಲ್ಲು ತುಂಬ್ಕೊಬಿಟ್ಟಿತ್ತು. ಆದರೂ ಇವತ್ತಿಗೂ ಒಂದಿನೂ ಕಚ್ಚಿಲ್ಲ. ಬಟ್ ಒಳ್ಳೆ ಜೇನು ಹುಳಗಳಂತಲೇ ಹೇಳ್ಬೋದು. ಸೊ ನಾನು ಲೈಟುಗಳೆಲ್ಲ ಆಫ್ ಮಾಡಿಬಿಟ್ಟು ಆ ಜೇನು ಹುಳ ಹೊರಗಡೆ ಹೋಗೋಕೆ ಮಾಡಿದ್ದಾಯಿತು. ಇನ್ನು ನೋಡಿ ಎಷ್ಟು ಕತ್ಲಿದೆ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತಿಗೆ ನೋಡಬೇಕು ಎಷ್ಟು ಬೆಳಕಾಗ್ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ನಿನ್ನೆ ಮಳೆ ಬಂದಿದ್ದರಿಂದ ವಾತಾವರಣ ಕೂಡ ಅಷ್ಟೇ ತುಂಬಾ ತಂಪಾಗಿತ್ತು. ಇನ್ನು ನನ್ನ ಮಗಳು ನೆಕ್ಸ್ಟ್ ಇಯರ್ 10th ಹೋಗೋದ್ರಿಂದ ಸ್ವಲ್ಪ ಅವಳಿಗೆ ಯಾಕೋ ಇವಾಗಲೇ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಹೇಳ್ತಾ ಇದ್ದೀನಿ, ಟೆನ್ಷನ್ ಎಲ್ಲ ಮಾಡ್ಕೋಬೇಡ, ಸ್ವಲ್ಪ ಕಷ್ಟಪಟ್ಟು ಎಫರ್ಟ್ ಹಾಕಿ ಓದು ಪ್ರಾಕ್ಟೀಸ್ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಬೆಳಿಗ್ಗೆನೇ ಇದ್ದು ಸ್ವಲ್ಪ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ನೋಡೋಣ, ನಾನು ಆದಷ್ಟು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು. ನಮಗಂತೂ ಕನ್ನಡ ಮೀಡಿಯಂ ಓದೋದ್ರಿಂದ ನಿಜ ಹೇಳ್ತಿದ್ದೀನಿ, ಈ ಮ್ಯಾಥ್ಸು ಸೈನ್ಸು ನಿಜವಾಗ್ಲೂ ಅರ್ಥವಾಗ್ತಿಲ್ಲ. ನಾನು ಓದೋಗ್ಲೇ ತುಂಬ ಕಷ್ಟಪಟ್ಟು ಅದಂತೂ ಈ ಮ್ಯಾಥ್ಸ್ ಮೇಲಂತೂ ತುಂಬ ಭಯ ಪಟ್ಕೊಬಿಟ್ಟಿದ್ದೆ, ಪಾಸ್ ಆಗ್ತೀನೋ ಇಲ್ವಾ ಅಂತ ಅಂದ್ಬಿಟ್ಟು. ಹಾಗೂ ಈಗ ಏನೋ ಒಂದು ಮಾಡಿ ಪಾಸ್ ಅಂತೂ ಆಗ್ಬಿಟ್ಟೆ. ಈಗಂತೂ ಈಗಿನ ಕಾಲದ ಮಕ್ಳಿಗಂತೂ ಹೇಳ್ಕೊಡೋದು ನಿಜವೂ ತುಂಬಾ ಕಷ್ಟ, ಅದು ಈ ಜನ್ರೇಷನ್ ಮಕ್ಕಳಿಗೆ. ಅಂತೂ ಇಂತೂ ಅಡುಗೆ ಎಲ್ಲ ಆಯಿತು ಬಂತು. ಒಂದು ಕಡೆ ಅನ್ನ, ಒಂದು ಕಡೆ ಸಾರಾಗಿದೆ. ಹಾಗೆ ಈ ಕಡೆ ಹಾಲು ಕೂಡ ಇಟ್ಕೊಂಡಿದ್ದೀನಿ, ಇಲ್ಲ ಟೀ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಮತ್ತು ಅಕ್ಕಗೂ ಸಹ ಅಷ್ಟೇ ಪಾರ್ಸಲ್ ಆಗೋಯಿತು. ನಂಗೆ ಇನ್ನೊಂದೇನಂತಂದರೆ, ಬೆಳಿಗ್ಗೆ ಬಂದು ನಂಗೆ ಅಡುಗೆ ಮಾಡೋದು ತುಂಬಾ ಈಸಿ ಆಗುತ್ತೆ ನನಗೆ. ಈ ಬ್ರೇಕ್ಫಾಸ್ಟ್ ಮಾಡೋದ್ರ ಬದಲು, ಯಾಕಂದರೆ ಬ್ರೇಕ್ಫಾಸ್ಟ್ ಕಡೆ ತುಂಬ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಕು, ಏನು ಮಾಡಬೇಕು ಅಂತಂದ್ಬಿಟ್ಟು. ಸೊ ಅಡುಗೆ ಅಂತಂದರೆ ಪ್ರೀ ಪ್ಲಾನ್ ಮಾಡಿಕೊಂಡು ನಾಳೆಗೆ ಏನು ಮಾಡಬೇಕು ಅಂತಂದ್ಬಿಟ್ಟು ಅದು ತಕ್ಕ ತರಕಾರಿ ಇದ್ದರೆ ಅಡುಗೆ ಕೂಡ ಬೇಗ ಮಾಡ್ಕೊಬಿಡ್ಬೋದು. ಇನ್ನು ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ನೀಟಾಗಿ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಈ ಕಡೆ ಅಂಗಡಿ ಕಡೆ ಬಂದಿದ್ದಾಯಿತು. ಅಂಗಡಿಗೆ ಬಂದಿದ್ದ ತಕ್ಷಣ ಅಂಗಡಿ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಅಂಗಡಿನಲ್ಲಿ ಡೈಲಿ ರೊಟೀನ್ ಏನಿದೆಯೋ ಅದನ್ನು ಮಾಡಿ ದೇವರಿಗೆ ದೀಪ ಸಹ ಹಚ್ಚಿ ದೇವರಿಗೆ ಎಲ್ಲಾನು ಕಾಪಾಡಪ್ಪ ಅಂತ ಬೇಡ್ಕೊಂಡಿದ್ದಾಯಿತು. ಇನ್ನು ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ಮಗಳಿಗೆ ಇವಾಗ ನಾನು ಅಂಗಡಿನೆಲ್ಲ ಕೂತ್ಕೊಂಡು ಊಟ ಮಾಡಿಸ್ತೀನಿ. ಯಾಕಂತಂದರೆ ಅವ್ಳಿಗೆ 8 ಗಂಟೆಗೆಲ್ಲ ಗಾಡಿ ಬಂದುಬಿಡುತ್ತೆ. ಗಾಡಿ ಅಂತಂದರೆ ಅವಳು ಒಂದು ಆಟೋಲ್ಲಿ ಹೋಗ್ತಾಳೆ. ಸೊ 8 ಗಂಟೆಗೆ ಇಲ್ಲಿಂದ ಹೋಗೋದ್ರಿಂದ ನಾನು ಇಲ್ಲೇ ತಿನ್ನಿಸ್ತೀನಿ ಅವಳಿಗೆ ನಾನು. ಮತ್ತು ಯಾಕೋ ಗೊತ್ತಿಲ್ಲ, ನನಗೆ ಸ್ವಲ್ಪ ದಿವಸದಿಂದ ತುಂಬ ಸುಸ್ತಾಗ್ತಾಯಿತ್ತು. ಮತ್ತು ಊಟ ಮಾಡಿದ್ರು ಸಹ ಅಷ್ಟೇ ತುಂಬ ಟೈರ್ಡು ಮತ್ತು ಬೇಗ ಹೊಟ್ಟೆ ಹಸಿತಾಯಿತ್ತು. ನನಗೆ ಯಾಕೋ ಶುಗರ್ ಇರ್ಬೋದೇನೋ ಅಂತ ಒಂದು ಡೌಟ್ ಬಂದುಬಿಟ್ಟಿತ್ತು. ಯಾವುದೊಂದಕ್ಕೂ ಒಂದು ಸತಿ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಕ್ಕನ ಮನೆ ಹತ್ರ ಒಬ್ಬರು ನರ್ಸ್ ಇದ್ರು. ಸೊ ನಾನು ಅಕ್ಕಂಗೆ ಹೇಳಿದೆ, ನಾನು ಅಕ್ಕ ಪ್ಲೀಸ್ ಅವ್ರನ್ನ ನನಗೆ ಇಲ್ಲಿ ಕಳಿಸ್ಕೊಡು ಅಂತ ಅಂದ್ಬಿಟ್ಟು. ಆಲ್ರೆಡಿ ಅವ್ರ ಹತ್ರ ಮಾತಾಡಿದೆ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು. ಸಾಧಾರಣವಾಗಿ ಕೆಲವು ಸತಿ ಬ್ಲಡ್ ಚೆಕಪ್ ಎಲ್ಲ ಮಾಡಬೇಕಂತಂದರೆ ಊಟ ಮಾಡಿರಬೇಕು ಮತ್ತು ಊಟ ಮಾಡಿಬಾರ್ದು ಅಂತಲೂ ಹೇಳಿರ್ತಾರೆ. ಸೊ ಅವ್ರು ನೆನ್ನೆನೇ ಹೇಳಿದರು ಅವ್ರು ನನಗೆ ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡಿರಬೇಡಿ ಅಂತ ಅಂದ್ಬಿಟ್ಟು. ಸೊ ಬಂದು ಇಲ್ಲೇ ಬ್ಲಡ್ ಸ್ಯಾಂಪಲ್ ತೊಗೊಂಡು ಹೋದರು. ಹಾಗೇನೇ ಮತ್ತೆ 10 ಗಂಟೆ ಇನ್ನೊಂದು ಸತಿ ಬರ್ತೀನಿ ಅಂತ ಹೇಳಿದ್ರು. ಆಲ್ರೆಡಿ 8 ಗಂಟೆ ಆಗಿದ್ದರಿಂದ ನಾನು ಬ್ರೆಡ್ ಎಲ್ಲ ಕೊಟ್ಟಮೇಲೆ ನಾನು ಮತ್ತೆ ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು. ಹಾಗೇನೇ ಇವತ್ತು ಬೇಕ್ರಿಗೆ ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದ್ದೆ ನಾನು. ಆ ಐಟಮ್ಸ್ ಕೂಡ ರಿಸೀವ್ ಮಾಡಿಕೊಂಡೆ. ಈ ಐಟಮ್ಸ್ನೆಲ್ಲ ನೀಟಾಗಿ ಜೋಡಿಸ್ಬೋದು. ನೆಕ್ಸ್ಟ್ ಅದೇ ಕೆಲಸನೇ ಏನು ಮಾಡೋದು. ಈಗ ಇತ್ತೀಚೆಗಂತೂ ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋದ್ರಿಂದ ಇದು ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಕಸ್ಟಮರ್ಸ್ ಕಮ್ಮಿನೇ ಇದ್ದಾರೆ. ಐಟಮ್ಸ್ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಮಧ್ಯಾಹ್ನ ಆಯಿತು. ಹಾಗೂ ಹೀಗೂ ಏನಾದರೂ ಕೆಲಸ ಇದೆಯಾ ಅದನ್ನೆಲ್ಲ ಪೆಂಡಿಂಗ್ ಇರೋ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತು ನನ್ನ ಮಗಳು ಮನೆಗೆ ಬರ್ತಾಳೆ, 3 ಗಂಟೆಗೆ ಬರ್ತಾಳೆ. ಸೊ ನಾನು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದಮೇಲೆ ಆಲ್ರೆಡಿ ನಾನು ಬೆಳಿಗ್ಗೆ ನುಗ್ಗೆಕಾಯಿ ಸಾರು ಮಾಡಿದ್ದಲ್ವಾ. ಸೊ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೋಣ ಅಂತ ಅಂದ್ಬಿಟ್ಟು. ಯೂಶ್ವಲಿ ನಾನು ಮಧ್ಯಾಹ್ನ ಮಲ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಮಧ್ಯಾಹ್ನ ಮಲ್ಕೊಬಿಟ್ರೆ ಮತ್ತು ರಾತ್ರಿ ಎಷ್ಟೊತ್ತಾದ್ರೂ ನಿದ್ದೆ ಬರೋದಿಲ್ಲ. ಇನ್ನು ಎದ್ಮೇಲೆ ಸ್ವಲ್ಪ ಮತ್ತೆ ಸ್ನಾನ ಮಾಡಿಕೊಂಡು ಹಾಗೇನೇ ದೇವಸ್ಥಾನ ತೊಳೆದಿಟ್ಬಿಟ್ಟೆ ನಾನು ನನ್ನ ಮಗಳಿಬ್ಬರು ಸರಿ ದೇವಸ್ಥಾನ ತೊಳೆದಿಟ್ರಿ. ಯಾಕಂದರೆ ಇನ್ನು ಸಂಜೆ ಬಂದು ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗೋದಕ್ಕೆ ಮುಂಚೆ ದೇವಸ್ಥಾನ ತೊಳೆದಿಟ್ಬಿಟ್ಟು ಮತ್ತು ಸಂಜೆಗೆ ಬಂದು ನೋಡಿ, ಈಗ ನಾಳೆ ಹಬ್ಬಕ್ಕೋಸ್ಕರ ಏನೇನು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ನನ್ನ ಮಗಳು ಪಾಪ ಹೂವು ಪೋಣಿಸ್ತಾ ಇದ್ದಾಳೆ. ಹಾಗೇನೇ ನಾನು ಬರೋಷ್ಟರಲ್ಲಿ ಅವಳು ಅರ್ಶಿನ ಕುಂಕುಮ ಇಟ್ಕೊಂಡಿದ್ಲು. ನಾನು ಅವಳಿಗೆ ಹೇಳಿದ್ದೆ, ನಾನು ಹಂಗೆ ದೇವಸ್ಥಾನದಲ್ಲಿ ತೊಳ್ಕೊಬಿಟ್ಟು ಹೋಗಿದ್ದೆ. ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನಗಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು ನಾಳೆ ಪೂಜೆಗೆ ರೆಡಿ ಮಾಡ್ಕೊಂಬ
ಅಂತ ಅಂದ್ಬಿಟ್ಟು. ಸರ್ ಬಂದಮೇಲೆ ಅವ್ರ ಜೊತೆ ಕೂತ್ಕೊಂಡು ಮತ್ತೆ ನಾನು ಹೂವೆಲ್ಲ ಬೇಕಾಗಿತ್ತು, ಬಾಗಿಲಿಗೆ ತೋರಣಕ್ಕೆ ಹಾಕೋದಕ್ಕೆಲ್ಲ ನಾನು ಹೂವೆಲ್ಲ ಪೋಣಿಸ್ಕೊಂಡಿದ್ದಾಯಿತು. ಹಿಂದಿನ ದಿನವೇ ಆದಷ್ಟು ಕೆಲಸ ಮುಗಿಸ್ಕೊಂಡ್ರೆ ಮಾರನೇ ದಿನ ತುಂಬ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗು. ಇದು ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ. ನಾನೇನು ಮಾಡಿದೆ ಅಂತಂದರೆ ಆಲ್ರೆಡಿ ನಿನ್ನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದರಿಂದ, ಅಂದರೆ ಪೂಜೆಗೆ ಸಂಬಂಧಪಟ್ಟ ಎಲ್ಲ ಕೆಲಸ ಮಾಡ್ಕೊಂಡಿದ್ದರಿಂದ ನನ್ನ ಮಗಳಿಗೆ ಹೇಳಿದೆ ನಾನು ಟೀ ಎತ್ಕೊಂಡು ಹೋಗ್ತೀನಿ, ಶಾಪ್ ಓಪನ್ ಮಾಡ್ತೀನಿ, ಒಂದು 7 ಗಂಟೆವರೆಗೂ ಶಾಪ್ ಓಪನ್ ಮಾಡಿರೋಣ, 7 ಅಥವಾ 8 ಗಂಟೆವರೆಗೂ ಶಾಪ್ ಓಪನ್ ಮಾಡಿರೋಣ, ಆಮೇಲೆ ಹೋಗ್ಬಿಟ್ಟು ಹಬ್ಬದ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಏನಂತಂದರೆ ಈಗ ನಮ್ಮ ಮನೆಯಲ್ಲಿ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಅಕ್ಕನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಏನು ಹಬ್ಬನ ನಾವು ಜೋರಾಗಿ ಮಾಡ್ತಾ ಇಲ್ಲ. ಅದರಿಂದ ನಮ್ಮ ಮನೆಗೋಸ್ಕರ, ಅಂದರೆ ನಾವೇನು ಯಾರ್ಯಾರು ಇದ್ದೀವೋ ಅವ್ರಿಗೋಸ್ಕರ ಮಾತ್ರ ಸಿಂಪಲ್ಲಾಗಿ ಹಬ್ಬದ ಅಡುಗೆ ಮಾಡ್ಕೊಳ್ಳೋ ಅಂತ ಪ್ಲ್ಯಾನ್ ಮಾಡಿದ್ರಿ. ಇನ್ನು ಇವತ್ತು ಫುಲ್ಲು ಹಬ್ಬದ ಕೆಲಸ ಎಲ್ಲ ನನ್ನ ಮಗಳದೇನೆ. ಅಂದರೆ ಹಬ್ಬದ ಕೆಲಸ ಅಂತಂದರೆ ಆ ರಂಗೋಲಿ ಹಾಕೋದ್ರಿಂದ ಹಿಡಿದು ದೇವ್ರಿಗೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸ ಇವತ್ತು ನನ್ನ ಮಗಳಿಗೆ ಬಿಟ್ಕೊಟ್ಬಿಟ್ಟಿದ್ದೆ ನಾನು ನೀಟಾಗಿ. ನಾನು ಆ್ಯಕ್ಚುಲಿ ಏನಾಯ್ತು ಅಂದರೆ ನಾನು ಬೇಗ ಹೋಗ್ಬಿಟ್ಟೆ ಅಂಗಡಿಗೆ, ಅಂದರೆ ಒಂದು 7-7:30 ನಾನು ಅಂಗಡಿಗೆ ಹೋಗ್ಬಿಟ್ಟೆ. ನಾನು ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾರು ಇರೋಣ ಅಂಗಡಿನಲ್ಲಿ ಅಂತ ಅಂದ್ಬಿಟ್ಟು. ಸಾಧಾರಣವಾಗಿ ಅಂಗಡಿ ಮುಚ್ಚೋದು ಯಾವಾಗಲೂ ಒಂದು ಒಳ್ಳೆ ಲಕ್ಷಣ ಅಲ್ಲ. ಏನಾದ್ರು ತಪ್ಪು ತಿಳ್ಕೊಳ್ತಾರೆ, ಏನಪ್ಪ ಯಾವಾಗಲೂ ಅಂಗಡಿ ಮುಚ್ಚಿರ್ತಾರೆ ಅಂತ ತಿಳ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಅಂಗಡಿಗೆ ರಜೆ ಕೊಡಬಾರ್ದು ಮತ್ತು ಅಂಗಡಿ ಮುಚ್ಕೊಂಡಿರಬಾರ್ದು ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳಿಗೆ ಹೇಳಿದೆ, ನೀನು ಎಲ್ಲ ಅಂದರೆ ಪೂಜೆಗೆ ಏನೇನು ಬೇಕು ಎಲ್ಲ ಹಿಂದಿನ ದಿನ ರೆಡಿ ಮಾಡ್ಕೊಟ್ಟಿದ್ವಲ್ಲ, ಸೊ ಅವ್ಳಿಗೆ ಬರೀ ಇದೆಲ್ಲ ಪೂಜೆ ಮಾಡೋದೊಂದೇ ಕೆಲಸ ಇದ್ದಿದ್ದರಿಂದ ನಾನು ಹೇಳಿದೆ, ನಾನು ಅಂಗಡಿಗೆ ಹೋಗಿರ್ತೀನಮ್ಮ, ನಾನು ಟೀ ಮಾಡಿಬಿಟ್ಟು ಎತ್ಕೊಂಡು ಹೋಗ್ತೀನಿ, ನೀನು ಇದೆಲ್ಲ ಮುಗಿಸ್ಕೊಂಡು ಬಾ ಅಂತ ಹೇಳಿದೆ. ನೋಡಿ ನೀಟಾಗಿ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಳೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಮ್ಮಲ್ಲಿ ಇವಾಗಲೂ ಅಷ್ಟೇ ಡೈಲಿ ಪೂಜೆನೂ ಅವಳನ್ನೇ ಮಾಡೋದು. ಮತ್ತು ಈಗೆಲ್ಲನೂ ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಏನೇ ಕೆಲಸ ಇದ್ದರೂ ಏನೇ ಪೂಜೆ ಎಲ್ಲ ಇದ್ರೂ ಈಗ ಅವಳೇ ಮಾಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ನೋಡಿ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದಾಳೆಲ್ಲ ಪೂಜೆನ. ಇನ್ನು ಮೆಹಂದಿ ಆ್ಯಕ್ಚುಲಿ ಬಂದ್ಬಿಟ್ಟು ಅವಳಿಗೆ ಮೆಹಂದಿ ಇರೋದು ತುಂಬಾ ಇಷ್ಟ. ನಿನ್ನೆ ನಾನು ಮೆಹಂದಿ ಹಾಕಿಲ್ಲ, ನನಗಂತೂ ಇತ್ತೀಚೆಗೆ ಇದಕ್ಕೆಲ್ಲ ಇಂಟ್ರೆಸ್ಟೇ ಬರ್ತಿಲ್ಲ. ಅವಳ ಅಮ್ಮ ಹಾಕು ಅಂತ ಇದ್ಲು. ನಾನು ಹೇಳಿದೆ ನನಗಿನ್ನ ಚೆನ್ನಾಗಿ ನೀನೇ ಹಾಕ್ತೀಯ, ಮೆಹಂದಿ ಹಾಕು ಹೋಗು ಅಂತ ಹೇಳಿದೆ ನಾನು. ಅವಳು ಮೆಹಂದಿ ಹಾಕ್ಕೊಳ್ಳುವಾಗಲೇ ಅಕ್ಕ ಫೋನ್ ಮಾಡಿದ್ರು. ಅಕ್ಕ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ನಾನು ಪುಳಿಯೋಗರೆ ಮಾಡಿದ್ದೀನಿ ಅಂತಂದರು. ಸರ್ ಹೇಗಿದ್ರು ಪುಳಿಯೋಗರೆ ಅಕ್ಕನ ಮನೆಯಿಂದ ಬರುತ್ತಲ್ಲ ಅಂತಂದ್ಬಿಟ್ಟು ನಾನೇ ಹೋಗ್ಬಿಟ್ಟು, ಯಾಕಂದ್ರೆ ಇವಳು ಮೆಹಂದಿ ಹಾಕ್ಕೋಬೇಕಿತ್ತಲ್ಲ, ನಾನು ಹೋಗ್ಬಿಟ್ಟು ಪುಳಿಯೋಗರೆ ಎತ್ಕೊಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಂಗಡಿನಲ್ಲೇ ಕೂತ್ಕೊಂಡು. ಆಮೇಲೆ ಆಲ್ಮೋಸ್ಟ್ ಒಂದು 10 ಗಂಟೆ ಆಗಿತ್ತು. ಯಾಕಂತಂದರೆ ಅಡುಗೆ ಮಾಡ್ಕೊಳ್ಳೋದಕ್ಕೇನು ತುಂಬ ಟೈಮ್ ತೊಗೊಳೋದಿಲ್ಲ. ಇದೆಲ್ಲ ಆದಮೇಲೆ ನಾವೇನು ಮಾಡಿದ್ರಿ, ಅಕ್ಕನ ಮನೆಗೆ ಹೋದ್ರಿ. ನಾವು ಅಕ್ಕನ ಮನೆಗೆ ಹೋದ್ಮೇಲೆ ಪಾಪ ಅಕ್ಕನ ಮನೆಯಲ್ಲಿ ದೇವಸ್ಥಾನ ಮನೆಯೆಲ್ಲ ಏನು ಕ್ಲೀನ್ ಮಾಡ್ಕೊಂಡಿದ್ದೀರಾ. ಅದಕ್ಕೆ ನನ್ನ ಮಗಳಿಗೆ ನಾನು ಅಕ್ಕ ಅಡುಗೆ ಮಾಡ್ಕೊಳ್ತೀವಿ, ನೀನು ದೇವಸ್ಥಾನ ಮನೆಯೆಲ್ಲ ಅಂದರೆ ಫೋಟೋಗಳೆಲ್ಲ ನೀಟಾಗಿ ಅರ್ಶಿನ ಕುಂಕುಮ ಇಟ್ಕೊಟ್ಬಿಟ್ರೆ ಅಂಕಲ್ ಅಂತಂದರೆ ನಮ್ಮ ಅಕ್ಕ ಅವ್ರ ಯಜಮಾನ್ರನ್ನ ಅವಳು ಇವಾಗಲೂ ಅಂಕಲ್ ಅಂತ ಕರೀತಾಳೆ, ದೊಡ್ಡಪ್ಪ ಅಂತ ಕರೆಯೋದಿಲ್ಲ ಅವಳು. ಸೊ ನಾನು ಹೇಳ್ಕೊಟ್ಟೆ ನೀವಿಬ್ಬರು ಪೂಜೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇಲ್ಲಿ ನಾನು ನಮ್ಮ ಅಕ್ಕ ಬಂದುಬಿಟ್ಟು ಇದು ನಮ್ಮ ಅಕ್ಕ ದೇವಸ್ಥಾನ ತೊಳ್ಕೊಡ್ತಿದ್ದಾರೆ. ಮತ್ತು ಒಂದು ಕಡೆ ನಾನು ಒಬ್ಬಟ್ಟಿಗೆ ಬೇಳೆ ಬೇಯೋದಕ್ಕೆ ಇಟ್ಟಾಯಿತು. ನಾನು ಇದು ನೋಡಿ ನಾನು ಒಂದ್ಸತಿ ವೀಡಿಯೋನಲ್ಲಿ ಹೇಳಿದ್ದೆ, ಅಕ್ಕ ಮನೇಲಿ ಒಂದು ಫುಡ್ ಪ್ರೊಸೆಸರ್ ಇದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ಇದು. ಸೆಕೆಂಡಲ್ಲಿ ಅಲ್ಲ, ಒಂದು ಜಸ್ಟ್ ಒಂದು 2-3 ಸೆಕೆಂಡಲ್ಲೇ ಈರುಳ್ಳಿ ಕಟ್ ಮಾಡಿಕೊಟ್ಬಿಡುತ್ತೆ. ಇದೆಲ್ಲ ಇರೋದ್ರಿಂದ ಅಕ್ಕನ ಮನೆಯಲ್ಲೆಲ್ಲ ಅಡುಗೆ ಮಾಡೋದಕ್ಕೆ ತುಂಬಾ ಈಸಿ. ಇನ್ನು ಇವತ್ತು ಬಂದುಬಿಟ್ಟು ಹಬ್ಬದ ಊಟ ಅಂತಂದರೆ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬ ಬಂತಂದ್ರೇ ಒಬ್ಬಟ್ಟು ಎಲ್ಲರ ಮನೆಯಲ್ಲೂ. ನಾನಿವಾಗ ಒಬ್ಬಟ್ಟಿಗೆ ಕಾಯಿ ತುರ್ಕೊಂಡು ಅದನ್ನು ಕೂಡ ರುಬ್ಕೊಂಡಿದ್ದಾಯಿತು. ರುಬ್ಕೊಳ್ಳೋದಂದರೆ ಅದು ಪ್ರೊಸೆಸಲ್ಲಿ ಹಾಕ್ಬಿಟ್ರೆ, ಫುಡ್ ಪ್ರೊಸೆಸಲ್ಲಿ ಹಾಕ್ಬಿಟ್ರೆ ನಾವು ಹೆಂಗೆ ಕಾಯಿ ತುರ್ಕೊತೀವಿ ಹಂಗೆ ರೆಡಿ ಮಾಡ್ಕೊಂಡಿರುತ್ತೆ. ಈ ಕಡೆ ನಮ್ಮ ಬಾವ ಪೂಜೆ ಮಾಡ್ತಾಯಿದ್ರು. ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಹೋಳಿಗೆ ಪೂರ್ಣ ಬೇಕಾಗುತ್ತಲ್ವ, ಸೊ ಪೂರ್ಣ ಎಲ್ಲನೂ ಕೂತ್ಕೊಂಡು ನಾನೇ ರೆಡಿ ಮಾಡ್ಕೊಳ್ತಿದ್ದೆ. ಅಂದರೆ ಅಕ್ಕನೂ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು, ಹಂಗೆ ಮಾಡು ಹಿಂಗೆ ಮಾಡು ಅಂತಂದ್ಬಿಟ್ಟು. ಎಲ್ಲ ರೆಡಿ ಆಯಿತು. ಕೊನೆಗೆ ಒಬ್ಬಟ್ಟು ಕೂಡ ತಟ್ಟಿದ್ದಾಯಿತು. ಸೊ ಇವತ್ತು ಹಬ್ಬದ ಊಟ ಬಂದ್ಬಿಟ್ಟು ಬೇಳೆ ಒಬ್ಬಟ್ಟು. ಸಾಧಾರಣವಾಗಿ ನಮಗೆ ಬೇಳೆ ಒಬ್ಬಟ್ಟು ತುಂಬ ಇಷ್ಟ. ಕಾಯಿ ಒಬ್ಬಟ್ಟೆಲ್ಲ ಅಷ್ಟೆಲ್ಲ ಇಷ್ಟವಾಗೋದಿಲ್ಲ, ಆದ್ರೂ ನಮಗೆ ಬೇಳೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಮತ್ತು ಇನ್ನೊಂದೇನೆಂದರೆ ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಕಡೆ ಬಂದುಬಿಟ್ಟು ಸ್ವಲ್ಪ ಈ ನಾಟಿ ಸ್ಟೈಲಲ್ಲಿ ಮಾಡ್ತಾರೆ. ಅಂದರೆ ಗೌಡ್ರು ಅಂತ ಏನು ಹೇಳ್ತಾರೆ ಆ ಥರ ಒಂದು ನಾಟಿ ಸ್ಟೈಲಲ್ಲಿ ಅಂತ ಮಾಡ್ತಾರೆ ನಮ್ಮ ಕಡೆ. ಬ್ರಾಹ್ಮಣ ಸ್ಟೈಲ್ಗಳಲ್ಲೆಲ್ಲ ಅಡುಗೆಗಳ ಸಾಧಾರಣವಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಪೂಜೆನೂ ಆಯಿತು ಬಾಬಾ ಮನೆಯಲ್ಲಿ, ಅಂದರೆ ಅಕ್ಕನ ಮನೇಲಿ ಅಂತ ಹೇಳ್ಬೋದು. ಅಕ್ಕನ ಮನೆಯಲ್ಲಿ ಪೂಜೆ ಕೂಡ ಆಯಿತು. ನನ್ನ ಮಗಳು ಮತ್ತು ನಮ್ಮ ಬಾವ ಪೂಜೆಗೆ ರೆಡಿ ಮಾಡಿಕೊಂಡ್ರು, ಪೂಜೆ ಕೂಡ ಮುಗಿಸ್ಬಿಟ್ರು. ಅಷ್ಟರಲ್ಲೇ ಇಲ್ಲಿ ಅಡುಗೆ ಮನೆಯಲ್ಲಿ ನಾನು ನಮ್ಮ ಅಕ್ಕ ಬಂದುಬಿಟ್ಟು ಒಬ್ಬಟ್ಟು ಕೂಡ ಮಾಡ್ಕೊಂಡಿದ್ದಾಯಿತು. ಒಂದು ಕಡೆ ಒಬ್ಬಟ್ಟು ಆಯಿತು, ಒಂದು ಕಡೆ ಒಬ್ಬಟ್ಟು ಸಾರು ಸಹ ಆಯಿತು, ಹಾಗೆಯೇ ವಡೆ ಕೂಡ ಮಾಡಿದ್ದಾಯಿತು. ಸೊ ಇವತ್ತಿನ ಹಬ್ಬದ ಊಟಕ್ಕೆ ಬಂದುಬಿಟ್ಟು ಒಬ್ಬಟ್ಟು ಮಾಡ್ಕೊಂಡ್ವಿ, ಹಾಗೆ ಒಬ್ಬಟ್ಟು ಸಾರು ಮಾಡಿದ್ವಿ, ಮತ್ತು ವಡೆ ಮಾಡಿಕೊಡ್ರಿ, ಹಾಗೆಯೇ ಸ್ವಲ್ಪ ಅನ್ನ ಕೂಡ ಮಾಡಿಕೊಡ್ರಿ. ಇದಾಗಿತ್ತು ಇವತ್ತಿನ ಹಬ್ಬದ ಊಟ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಸಹ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕಾರಣಾಂತರಗಳಿಂದ ವೀಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ಈ ವಿಡಿಯೋ ಅಥವಾ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಾಡಿಬೇಡಿ. ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್.